ಇನ್ನು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲೂ ಕೂಡ ಇದೇ ಸಮಸ್ಯೆ ಇದೆ. ಅಲ್ಲೂ ಕೂಡ ಕಸ ಎತ್ತೋದಕ್ಕೆ ಜನ ಬರ್ತಿಲ್ಲ. ವಾಹನಗಳು ಹಂಗಂಗೆ ನಿಂತಿದ್ದಾವೆ, ಕಸ ವಿಲೇವಾರಿ ವಾಹನಗಳು. ಕಸದ ರಾಶಿ ಹೊತ್ತು ಆಟೋಗಳು ಹಂಗೆ ನಿಂತಿದ್ದಾವೆ, ವಿಲೇವಾರಿ ಆಗ್ತಾ ಇಲ್ಲ. 3-4 ದಿನದಿಂದ ಇದೇ ಸಮಸ್ಯೆ ಇದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಮತ್ತೆ ಬಿಗಡಾಯಿಸಿದೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲೂ ಕೂಡ ಕಸ ರಾರಾಜಿಸ್ತಾ ಇದೆ. ಕಸದ ಒಂದು ಗುಡ್ಡೆಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಮುಖ್ಯವಾದಂಥ ಕಾರಣ ಅಂತ ಅಂದರೆ ಆಟೋ ಹಾಗೂ ಹೆಲ್ಪರ್ಸ್ ಏನಿದ್ರು, ಮನೆ ಮನೆಗೆ ಬಂದು ಕಸ ಸಂಗ್ರಹ ಮಾಡುವಂತಹ ಪೌರ ಕಾರ್ಮಿಕರು ಏನಿದ್ರು, ಅವರು ಮಾಡಿರುವಂತಹ ಅಸಹಕಾರ ಚಳುವಳಿ. ಇವರು ಅಸಹಕಾರ ಚಳುವಳಿ ಮಾಡಲಿಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ಕಳೆದ 6 ತಿಂಗಳಿಂದ ಅವರಿಗೆ ಬಿಡಿಕಾಸು ಕೂಡ ನೀಡಿಲ್ಲ, ಅಂದರೆ ಯಾವುದೇ ರೀತಿಯಾದಂಥ ಸಂಬಳ ಆಗಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಅವರೆಲ್ಲರೂ ಕೂಡ ಅಸಹಕಾರ ಚಳುವಳಿಯನ್ನು ಶುರು ಮಾಡಿದ್ದಾರೆ. ಕಳೆದ 2-3 ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಮನೆಗಳಲ್ಲಿ ಕಸ ಸಂಗ್ರಹ ಆಗಿಲ್ಲ. ಜೊತೆಗೆ ಸಾಕಷ್ಟು ಆಟೋ ಚಾಲಕರು ತಮ್ಮ ಆಟೋವನ್ನು ಎತ್ತಿಲ್ಲ. ಜೊತೆಗೆ ಆಟೋದಲ್ಲಿ ಬಂದು ಮನೆಯಲ್ಲಿ ಕಸವನ್ನು ಸಂಗ್ರಹ ಮಾಡುವಂತಹ ಹೆಲ್ಪರ್ಗಳು ಕೂಡ ಬರ್ತಾ ಇಲ್ಲ. ಹಾಗಾಗಿ ನಿಂತಲ್ಲೇ ನಿಂತಿರುವಂತಹ ಒಂದು ಪರಿಸ್ಥಿತಿ ಆಟೋದವ್ರದ್ದು. ಸೊ ಈ ಎಲ್ಲ ಕಸಗಳು ಕೂಡ ಸಾಕಷ್ಟು ದಿನ ಆಗಿದೆ, ಈಗಾಗಲೇ ತುಂಬಿ ಇವತ್ತಿಗೂ ಕೂಡ ಇಲ್ಲಿರುವಂತಹ ಕಸವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿಗೆ, ಅಂದರೆ ಆಟೋವನ್ನು ಎತ್ತುವಕ್ಕೂ ಕೂಡ ರೆಡಿ ಇಲ್ಲ ಅಂತಕ್ಕಂಥದ್ದು. ಒಂದು ಸುರಕ್ಷಿತವಾದಂತಹ ಒಂದು ವ್ಯವಸ್ಥೆ ಇಲ್ಲ, ಕಸವನ್ನು ವಿಭಜನೆ ಮಾಡಿ ಕೊಡ್ತಿಲ್ಲ ಅಂತಕ್ಕಂಥದ್ದು ಆಟೋ ಚಾಲಕರು ಹಾಗೂ ಹೆಲ್ಪರ್ಸ್ಗಳ ಒಂದು ಆರೋಪ ಆಗಿದೆ. ಅಂದರೆ ಮನೆಗೆ ಕಸವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಸರಿಯಾಗಿ ವಿಭಜನೆಯನ್ನು ಮಾಡಿ ಕೊಡೋದಿಲ್ಲ. ಹಾಗಾಗಿ ನಮ್ಮ ಕೈಗಳೆಲ್ಲ ಹಾಳಾಗಿದೆ. ಚುಚ್ಚುವಂಥ ವಸ್ತುಗಳಿರ್ಬೋದು, ಗಾಜಿನ ಪದಾರ್ಥಗಳಿರ್ಬೋದು, ಅವು ಕೈಗೆ ಕಾಲಿಗೆ ಚುಚ್ಚುವಂಥ ಮೂಲಕ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತಿದೆ. ಹಾಗೆಯೇ ಸಾಕಷ್ಟು ನಮಗೆ ಚರ್ಮ ರೋಗಗಳು ಬರ್ತಿದೆ ಅನ್ನುವಂಥ ಆರೋಪ. ಮತ್ತೊಂದೆಡೆ 6 ತಿಂಗಳಿಂದ ಸಂಬಳ ನೀಡಿಲ್ಲ ಅಂತ. 6 ತಿಂಗಳಿಂದ ಸಂಬಳ ನೀಡಲಿಲ್ಲ ಅಂದರೆ ನಾವು ಜೀವನವನ್ನು ಹೇಗೆ ನಡೆಸೋದು ಅಂತಕ್ಕಂಥದ್ದು ಕೂಡ. ಹಾಗಾಗಿ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ನೀವು ನಗರದ ಹಲವು ಭಾಗಗಳಲ್ಲಿ ನೋಡ್ಬೋದು. ಇದು ಪ್ರಮುಖವಾಗಿ ನಾವು ಹೇಳಬೇಕು ಅಂದರೆ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಕಿಗೆ ಕನೆಕ್ಟ್ ಆಗುವಂತಹ ಮುಖ್ಯ ರಸ್ತೆ. ಸಾವಿರಾರು ಜನ, ಲಕ್ಷಾಂತರ ವಾಹನಗಳು ಪ್ರತಿದಿನ ಇಲ್ಲಿ ಓಡಾಟವನ್ನು ನಡೆಸುತ್ತೆ. ಲಕ್ಷಾಂತರ ಜನ ಇಲ್ಲಿ ಓಡಾಟವನ್ನು ನಡೆಸ್ತಾರೆ. ಅಂತಹ ಒಂದು ಭಾಗದಲ್ಲಿ ಇಂತಹ ಪರಿಸ್ಥಿತಿ, ಅಂದರೆ ಕಸವನ್ನು ಎತ್ತದನೇ ಇದ್ದರೆ ಪೌರ ಕಾರ್ಮಿಕರು ಯಾವ ಪರಿಸ್ಥಿತಿಗೆ ಬರುತ್ತೆ, ಬೆಂಗಳೂರಿನ ಚಿತ್ರಣ, ಬೆಂಗಳೂರಿನ ವಾತಾವರಣ ಅನ್ನೋದಕ್ಕೆ ಇದು ನಿದರ್ಶನ ಅಂತ ಅನಿಸುತ್ತೆ. ನಾಳಿನ ದಿನಗಳಲ್ಲಿ ಮತ್ತಷ್ಟು ಕಸದ ಒಂದು ಸಮಸ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮತ್ತಷ್ಟು ಕಸದ ಸಮಸ್ಯೆ ಬಿಗಡಾಯಿಸುವ ಮುನ್ನ ಪಾಲಿಕೆ ಎಚ್ಚೆತ್ಕೋಬೇಕು. ಹಾಗೆಯೇ ಅವರಿಗೆ ಸಂಬಳವನ್ನು ಹಾಕುವಂಥ ಯೋಜನೆಗೆ ಮುಂದಾಗುತ್ತಾ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಏನೋಷ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.